ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಬಲಮುರಿ ಫಾಲ್ಸ್ಗೆ. ಬಲಮುರಿ ಫಾಲ್ಸು, ಚಾಮುಂಡಿ ಬೆಟ್ಟ, KRS ಇದೆಲ್ಲ ನಾನು ಚಿಕ್ಕವಳಿಂದ ಲೆಕ್ಕ ಇಲ್ಲದೆ ಇರೋ ಸಲ ನೋಡ್ಬಿಟ್ಟಿದ್ದೀನಿ. ಯಾಕೆಂದರೆ ನಮ್ಮೂರಿಗೆ ಅದೆಲ್ಲ ಹತ್ರ, ತಲಕಾಡು, ಈ ಮುತ್ತತ್ತಿ ಎಲ್ಲ. ಸೊ ಇಲ್ಲಿ ನನಗೆ ನೀರು ತುಂಬಾ ಭಯ ಆಗುತ್ತೆ. ಮುತ್ತತ್ತಿಲಿ ಈಗ ರೀಸೆಂಟಾಗಿ ತುಂಬ ಏನೋ ಎಲ್ಲ ನೀರು ಎಳ್ಕೊಂಡು ಹೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಕೇಳಿದ್ನಲ್ವ, ಸ್ವಲ್ಪ ಭಯ ಆಗ್ತಿತ್ತು. ನಾನು ಅಂದ್ಕೊಂಡಿದ್ದೆ ಸುಮ್ಮನೆ ನೋಡಿಕೊಂಡು ಎಂಜಾಯ್ ಮಾಡ್ಬಿಟ್ಟು ಬರೋಣ, ನನ್ನ ಮಕ್ಕಳನ್ನ ಸ್ವಲ್ಪ ತುದಿಯಲ್ಲೇ ಆಟ ಆಡಿಸ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ನೀರು ನೋಡ್ತಿದ್ದಂಗೆ ಆಟ ಆಡಬೇಕು ಅಂತ ಅನ್ನಿಸ್ಬಿಡ್ತು. ಎಲ್ಲರೂ ಇಳಿದ್ರಲ್ವ, ಸೊ ನಾನೊಬ್ಳಿಗೆ ಇರೋಕ್ಕೆ ಮನಸ್ಸಾಗಲಿಲ್ಲ. ಅದು ಅಪರೂಪಕ್ಕೆ ಹೋಗ್ತೀವಿ, ಮತ್ತೆ ಇನ್ನು ಯಾವಾಗ ಹೋಗೋದೋ ಗೊತ್ತಿಲ್ಲ ಅಲ್ವಾ. ಸರಿ ಅಂತ ಅಂದ್ಬಿಟ್ಟು ಹೋಗ್ತೀವಿ, ಆದರೆ ಫ್ಯಾಮಿಲಿ ಜೊತೆ ಹೋಗ್ತೀವಿ, ಫ್ರೆಂಡ್ಸ್ ಎಲ್ಲ ಸಿಗೋಲ್ಲ. ಸೊ ಅವ್ರ ಜೊತೆನೂ ಆಟ ಆಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಫಸ್ಟು ಪರಿನ ಸ್ವಲ್ಪ ಇಲ್ಲಿ ತುದಿಯಲ್ಲಿ ಆಟ ಆಡ್ಸೋಣ ಅಂತ ಅಂದ್ಕೊಂಡು ಒಂದು ಹೆಜ್ಜೆ ಇಟ್ಟೆ ಅಷ್ಟೇ. ಅಲ್ಲಿ ಫುಲ್ಲು ನೋಡೋಕ್ಕೆ ಅದು ಆಳ ಅನಿಸಲ್ಲ, ನಾವು ನೋಡ್ತೀವಲ್ಲ ಇಳಿದಾಗ ಅಷ್ಟೇ ಗೊತ್ತಾಗೋದು. ಕಾಲು ಫುಲ್ಲು ನಂದು ಒದ್ದೆ ಆಗಿಬಿಡ್ತು. ಸರಿ ನೇನು ಒದ್ದೆ ಆಗ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಆಟ ಆಡಿಕೊಂಡು ಒಂದಷ್ಟು ಹೊತ್ತು, ನಾವು ತುಂಬ ಹೊತ್ತು ಏನು ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಸ್ವಲ್ಪ ಹೊತ್ತೇ ಇದ್ದಿದ್ದು. ಯಾಕಂದರೆ KRSಗೆ ಹೋಗಬೇಕಿತ್ತು ಅನ್ನೋದಿತ್ತಲ್ವ. ಸೊ ಹಂಗಾಗಿ ಸ್ವಲ್ಪ ಹೊತ್ತು ಆಟ ಆಡಿದ್ದು. ಮತ್ತು ಚಳಿ ಹಿಮ ಎಲ್ಲ ಇದ್ದಿದ್ದರಿಂದ ಗುಂಡ್ಲುಪೇಟೆಲ್ಲೇ ಹಿಮದ ಗೋಪಾಲ ಸ್ವಾಮಿ ಬೆಟ್ಟದಲ್ಲೇ ಹಿಮ ಮಳೆ ಆಲ್ರೆಡಿ ಎಲ್ಲ ನೆಂದ್ಬಿಟ್ಟಿದ್ವಿ. ಮಕ್ಕಳು ಚಿಕ್ಕವಲ್ವ, ಜ್ವರ ಬಂದುಬಿಡುತ್ತೆ ಅನ್ನೋ ಇಂಟೆನ್ಷನ್ನು ಇತ್ತು. ಮತ್ತು ಮಕ್ಳಿಗಿಂತ ಜಾಸ್ತಿ ಫಸ್ಟಾಗಿ ನನಗೆ ಜ್ವರ ಬಂದುಬಿಡುತ್ತೆ, ಅದು ನನಗೆ ಸಿಕ್ಕಾಬಟ್ಟೆ ಭಯ. ನಂಗೆ ಜ್ವರ ಬಂದರೆ ನಮ್ಮ ಮನೆಯವ್ರ ಪಾಪ ಒಬ್ಬರೇ ಇರೋದು, ಎಲ್ಲ 3 ಜನ ನೋಡ್ಕೋಬೇಕಾಗುತ್ತೆ ಅನ್ನೋದು ತಲೆಯಲ್ಲಿತ್ತು. ಸೊ ಹಂಗಾಗಿ ಸ್ವಲ್ಪ ಹೊತ್ತೇ ನಾನು ಆಟ ಆಡಿದ್ದು, ಜಾಸ್ತಿ ಹೊತ್ತೇನು ಆಟ ಆಡಲಿಲ್ಲ. ಅಲ್ಲೆಲ್ಲ ತುಂಬ ಚೆನ್ನಾಗಿ ನೀರು ಅಂದರೆ ಮಕ್ಕಳಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ ಅಲ್ವಾ. ಯಾವ ಮಕ್ಳಿಗೂ ಬರೋಕ್ಕೆ ಇಷ್ಟ ಇಲ್ಲ. ನಮ್ಮ ಪ್ರಣಿ ಅಂತೂ ಅಳ್ತಾನೇ ಇದ್ದ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂತ ನಾನು ಕರ್ಕೊಂಡು ಮೇಲೆ ಬಂದರೆ ಅವನು ಮತ್ತೆ ಓಡೋಗಿ ಆಡ್ತಾನೇ ಇದ್ದ. ಅಲ್ಲಿಂದ ಬಂದಮೇಲೆ ಪರಿಗೆ, ಪ್ರಣಿಗೆ, ನನಗೆ ಎಲ್ಲರಿಗೂ ಜ್ವರ ಬಂದುಬಿಟ್ಟಿದೆ. ನಾವೆಲ್ಲರೂ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಬಂದ್ವಿ. ಅದಕ್ಕೆ ನಮ್ಮ ಮನೆಯವರು ಪ್ರತಿ ಸಲನೂ ನಮ್ಮನ್ನ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕಾದ್ರೆ ಯೋಚನೆ ಮಾಡ್ತಿರ್ತಾರೆ. ಆದರೂ ನಾನು ಬಿಡಲ್ಲ, ಅವ್ರ ಜೊತೆ ಜಗಳ ಬಿಡ್ತಾ ಇರ್ತೀನಿ. ಈಗ ಮನೇಲಿದ್ದರೂ ಜ್ವರ ಬರುತ್ತೆ, ಹೊರಗಡೆ ಹೋದರೂ ಜ್ವರ ಬರುತ್ತೆ. ಹೊರಗಡೆ ಹೋಗೇ ಬರಲಿ ಬಿಡು ಅನ್ನೋ ನನ್ನ ಇಂಟೆನ್ಷನ್ನು. ಆದರೆ ಅವ್ರಿಗೆ ನಾವು ಆ ಥರ ಇರೋದು ಇಷ್ಟ ಇಲ್ಲ. ಸೊ ಹಂಗಾಗಿ ಅವ್ರು ಸ್ವಲ್ಪ ಕರ್ಕೊಂಡು ಹೋಗೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಬಟ್ ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ದು, ಸಿಕ್ಕಾಬಟ್ಟೆ ಖುಷಿ ಆಯಿತು. ಮತ್ತು ಇನ್ನೊಬ್ಬರು ಬರಲಿಲ್ಲ ಆಟಾಡೋಕ್ಕೆ, ಅವರು ಅಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಅವರೇ ಕ್ಲಿಪ್ಪಿಂಗ್ಸ್ ತೆಗ್ದಿರೋದು, ಲಾವಣ್ಯ ಮತ್ತು ತೇಜು ಇಬ್ಬರು ಬರಲಿಲ್ಲ. ಅವ್ರ ಮಕ್ಕಳು ಸ್ವಲ್ಪ ಕೋಲ್ಡು, ಅವ್ರಿಗೆಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಅವರು ಆಟ ಆಡಲಿಲ್ಲ. ನಮ್ಮ ಪ್ರಾಣಿ, ನಾನು, ಪರಿನೂ ಅಷ್ಟೇ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ ಅಂತ ಅವನ್ನ ಎತ್ಕೊಂಡೆ ನಾನು ಎಲ್ಲ ಕಡೆ ಆಟ ಆಡಿದ್ದೀನಿ. ಅವನಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ. ಎಲ್ಲರೂ ಕೇಳ್ತಿದ್ರು, ಆ ಮಕ್ಕಳನ್ನ ಇಬ್ಬರೂ ಇಟ್ಕೊಂಡು ನೀನು ಮೇಂಟೈನ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ರೀಲ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ಯಾ ಅಂತ ಅಂದ್ಬಿಟ್ಟು. ನನಗೆ ಕೆಲವೊಂದು ನಾನು ತುಂಬ ಇಷ್ಟಪಟ್ಟು ಮಾಡ್ತೀವಲ್ಲ, ಅದು ಯಾವತ್ತೂ ಕಷ್ಟ ಆಗಲ್ಲ. ನನಗೆ ನನ್ನ ಮಕ್ಳನ್ನ ಬಿಟ್ಟು ಹೋಗಿದ್ರು ನಾನು ಅಷ್ಟು ಎಂಜಾಯ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಾಡಿಗೆ ಸ್ಟ್ರೆಸ್ ಆಗ್ತಿತ್ತು ಖಂಡಿತ, ಆದರೆ ಮನಸ್ಸಂತೂ ತುಂಬ ಖುಷಿಯಾಗಿತ್ತು. ಅವರಿಬ್ಬರು ನನ್ನ ಜೊತೆ ಇದ್ರೇ ನನಗೆ ಖುಷಿ ಆಗೋದು. ನಮ್ಮ ಮನೆಯವರಿದ್ದರೆ ಇನ್ನೂ ಖುಷಿ ಆಗುತ್ತೆ, ಇನ್ನೂ ಕಂಫರ್ಟಬಲ್ ಫೀಲ್ ಕೊಡುತ್ತೆ ನಮಗೆ. ಅವರಂತೂ ಬರಲ್ಲ, ನೋಡ್ಬೇಕು ಅವ್ರು ಯಾವಾಗ ನಮ್ಮನ್ನ ಕರ್ಕೊಂಡೋಗಿ ಈ ಥರ ಎಂಜಾಯ್ ಮಾಡಿಸ್ತಾರೆ ಅಂತ ಅಂದ್ಬಿಟ್ಟು. ನೋಡೋಣ, ಅದಕ್ಕೂ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕಲ್ವ. ಸೊ ಹಂಗಾಗಿ ಬಟ್ ಅವ್ರು ಇದ್ದಿದ್ರೆ ನಾನು ಇನ್ನೂ ಇದಕ್ಕಿಂತ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ. ಯಾಕಂದರೆ ಮಕ್ಕಳನ್ನ ಅವರು ಮೇಂಟೈನ್ ಮಾಡ್ತಿದ್ರು, ಆವಾಗ ನನಗೆ ಅಷ್ಟು ಇದಾಗ್ತಿರ್ಲಿಲ್ಲ. ಹಂಗಾಗಿ ಆಮೇಲೆ ಪರಿ ಅಂತೂ ನನ್ನ ಕೈಗೆ ಸಿಗಲ್ಲ, ಓಡೋಗ್ಬಿಡ್ತಾ ಇದ್ದ. ಅಲ್ಲಿ ನನ್ನ ಫ್ರೆಂಡ್ಸು ಅವ್ರನ್ನ ಕರ್ಕೊತಾಯಿದ್ರು. ಇವನು ಪರಿ ಇನ್ನು ಕೆಳಗಡೆನೇ ಇಳಿಯಲ್ಲ, ಯಾರಾದರೂ ಎತ್ಕೊಂಡ್ಬಿಡ್ತಾರೆ, ಯಾರಾದರೂ ನನ್ನ ಇದು ಮಾಡ್ತಾರೆ, ರೇಗಿಸ್ತಾರೆ ಅಂತ ಅಂದ್ಬಿಟ್ಟು ಅವನು ಯಾರ ಹತ್ರನೂ ಹೋಗೋಕ್ಕೆ ರೆಡಿ ಇಲ್ಲ. ಅದೊಂದು ಸ್ವಲ್ಪ ಹಿಂಸೆ ಆಗೋಯ್ತು ನನಗೆ. TTಲೂ ಅಷ್ಟೇ ಕೆಳಗಡೆ ಇಳಿತಾನೇ ಇರಲಿಲ್ಲ, ತೊಡೆ ಮೇಲೆ ಇದ್ದಿದ್ದು. ಆ ಥರ ಆಗಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಒಟ್ಟಿನಲ್ಲಿ ಇದು ನಮ್ಮ ಬಲಮುರಿ ಎಡಮುರಿ ಫಾಲ್ಸಲ್ಲಿ ಮಕ್ಕಳು ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲಿಂದ ಮುಗಿಸ್ಕೊಂಡು ನಾವು KRSಗೆ ಬಂದ್ವಿ. KRSಲ್ಲಿ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ KRS ಆಲ್ರೆಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಹಾಕ್ತಾಯಿದ್ದೀನಿ. ಅಲ್ಲಿ KRSಲ್ಲಿ 6 ಗಂಟೆಯಿಂದ 8 ಗಂಟೆಗೆ ಶೋ ಸ್ಟಾರ್ಟ್ ಆಗುತ್ತೆ, ವಾಟರ್ ಡ್ಯಾನ್ಸು. ಅದನ್ನು ನೋಡಿಕೊಂಡು ನಾವು ಅಲ್ಲೇ ಸ್ವಲ್ಪ ಹೊತ್ತು ಏನಾದರೂ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದು ನಾವು KRSಲ್ಲೇ. ಎಲ್ಲರೂ ತುಂಬ ಸುಸ್ತಾಗಿದ್ದರು. ಅದರಲ್ಲೂ ಒಬ್ಬೊಬ್ಬರು ಮಕ್ಕಳು ಕರ್ಕೊಂಡು ಬಂದಿರೋರು ಪರವಾಗಿಲ್ಲ, ಇಬ್ಬಿಬ್ಬರು ಮಕ್ಕಳಿತ್ತಲ್ಲ, ನಮಗೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಸುಸ್ತಾಗ್ತಿತ್ತು. ಆಮೇಲೆ ಎಲ್ಲೇ ಹೋದ್ರೂ ನಾವು TT ಒಂದು ಕಡೆ ನಿಲ್ಲಿಸ್ಬೇಕು, ನಡ್ಕೊಂಡು ಹೋಗಬೇಕು. ಚಾಮುಂಡಿ ಬೆಟ್ಟದಲ್ಲಿ ಅಷ್ಟೇ ಪಾರ್ಕಿಂಗ್ ಒಂದು ಕಡೆ ಇರುತ್ತೆ, ತುಂಬ ದೂರ ನಡ್ಕೊಂಡು ಹೋಗ್ಬೇಕಲ್ವ, ಅದು ಸ್ವಲ್ಪ ಕಷ್ಟ ಆಗ್ತಿತ್ತು. ಇನ್ನು KRS ಒಳಗಡೆ ಎಲ್ಲ ನೋಡಬೇಕಂದ್ರೆ ಓಡಾಡಲೇಬೇಕು, ಓಡಾಡ್ದೇ ಯಾವುದೂ ಸಿಗಲ್ಲ. ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ಕಷ್ಟ ಆಯಿತು. ಇನ್ನು KRS ನೋಡಿಕೊಂಡು ಅಲ್ಲೇ ಎಲ್ಲರೂ ಊಟ ಮಾಡಿಕೊಂಡು
ಹೊರಟ್ವಿ. ನಾವು ಹೊರಟಾಗ ಒಂದು ತುಂಬ ಆಗಿತ್ತು ಟೈಮು 9:30 ಆಗಿತ್ತು ಅನಿಸುತ್ತೆ. ನಾವಿಲ್ಲಿ ಬಂದು ತಲುಪೋಷ್ಟರಲ್ಲಿ 12:30 1 ಆಗಿತ್ತು. ಬಟ್ ಮಕ್ಕಳೆಲ್ಲ ನಾವು ಮಾರ್ನಿಂಗ್ ಬೇಗ 2 ಗಂಟೆಗೆ ಎಬ್ಬರಿಸಿದ್ರಿಂದ ಎಲ್ಲ ಮಕ್ಳಿಗೂ ತುಂಬಾ ಸ್ಟ್ರೈನ್ ಆಗಿತ್ತು. ಎಲ್ಲರೂ ಕೆಲವೊಬ್ಬರು ಮಕ್ಕಳು ಅಳ್ತಾಯಿದ್ರು, ಕೆಲವೊಬ್ಬರು ಮಕ್ಕಳು ಮಲ್ಕೊಂಡಿದ್ರು. ನಮ್ಮ ಪ್ರಣಿ ಅಂತೂ ಅವನಿಗೆ ಆಲ್ರೆಡಿ ಅವ್ನಿಗೊಂಥರ ಆಗ್ತಾಯಿತ್ತು. ಸರಿಯಾಗಿ ಊಟ ಮಾಡಲ್ಲ. ಅವ್ನು ಎಲ್ಲಾದರೂ ಹೋದರೆ ಅವ್ನಿಗೆ ಕಂಫರ್ಟಬಲ್, ಅವ್ನಿಗೇನು ಕೇಳ್ತಾನೆ ಅದೇ ಊಟ ಇರಬೇಕು. ಬೇರೆ ಮಕ್ಕಳು ಏನು ಕೊಟ್ಟರು ತಿಂದ್ಬಿಡ್ತವೆ, ರೈಸ್ ಐಟಮ್ಸು ಆ ಥರ. ಇವನು ಪ್ರಣಿ ಹಂಗಲ್ಲ, ಅದೊಂದು ಸ್ವಲ್ಪ ನನಗೆ ಹಿಂಸೆ. ಆಮೇಲೆ ಅಷ್ಟೊತ್ತಿಗೆ 2 ಗಂಟೆಗೆ ಎದ್ದು ಮಾಡ್ಕೊಳಕ್ಕೂ ಆಗಲ್ಲ ನನಗೆ. ಇವ್ರನ್ನ ರೆಡಿ ಮಾಡ್ಕೊಂಡು ಇಬ್ಬರೂ ಕರ್ಕೊಂಡು ಹೋಗೋದೇ ಆಗೋಯ್ತು. ಸೊ ಹಂಗಾಗಿ ಅವ್ನಿಗೆ ಊಟ ಕಂಫರ್ಟಬಲ್ ಆಗಲಿಲ್ವಲ್ಲ, ಅವ್ನು ಅಲ್ಲೇ ಕಿರಿಕಿರಿ ಮಾಡಿಬಿಟ್ಟ ಹೊಟ್ಟೆ ನೋವು ಅಂತ ಅಂದ್ಬಿಟ್ಟು. ನಾವು ಮಕ್ಕಳು ಕರ್ಕೊಂಡು ಹೋಗ್ಬೇಕಾದ್ರೆ ಇದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ನನಗೆ ಯಾವಾಗಲೂ ಅನುಭವ ಆದಾಗಲೇ ಗೊತ್ತಾಗೋದು, ನಮ್ಮ ಮನೆಯವ್ರಿಗೆ ಮುಂಚೆನೇ ಗೊತ್ತಾಗುತ್ತೆ ಈ ಥರ ಎಲ್ಲ ಆಗುತ್ತೆ ಅಂತ. ಅವ್ರು ಸ್ವಲ್ಪ ತುಂಬ ಥಿಂಕಿಂಗ್ ಮಾಡ್ತಾರೆ, ನಾನು ಅಷ್ಟೊಂದು ಯೋಚನೆ ಮಾಡಲ್ವಲ್ಲ. ಸೊ ಹಂಗಾಗಿ ಫಸ್ಟು ಆಲ್ಮೋಸ್ಟ್ ಎಲ್ಲರಿಗೂ ಹೆಣ್ಮಕ್ಳಿಗೆ ಇದೆಲ್ಲ ಗೊತ್ತಾಗಬೇಕು. ಬಟ್ ನಮ್ಮ ಮನೇಲಿ ಸ್ವಲ್ಪ ಉಲ್ಟಾ, ನಮ್ಮ ಮನೆಯವ್ರಿಗೆ ಇದೆಲ್ಲ ಗೊತ್ತಾಗುತ್ತೆ. ಅವ್ರು ಈ ಥರನೇ ಮಾಡ್ತಾರೆ, ಊಟ ತಿನ್ನಲ್ಲ, ಏನು ಮಾಡ್ತೀಯ ಮನೆಯಲ್ಲೇ ನೀನು ಮಾಡಿಕೊಟ್ಟಾಗ ತಿನ್ನಲ್ಲ, ಅದೆಲ್ಲ ಮುಂಚೆನೇ ಹೇಳಿದರು ನನಗೆ. ಬಟ್ ಆದರೂ ನಾನು ಇರಲಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿದ್ದೆ. ಅದೆಲ್ಲ ಆಯಿತು. ಸ್ವಲ್ಪ ಹೊಟ್ಟೆ ನೋವು ಅಂತ ಎಲ್ಲ ಹೇಳ್ತಾ ಇದ್ದ. ಬಂದಮೇಲೆ ನಾನು ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋಗಿ ಮತ್ತೆ ಒಂದಿನ ಸ್ಕೂಲಿಗೆ ಕಳಿಸಿರ್ಲಿಲ್ಲ ಅವನ್ನ. ಈ ಥರ ಮಕ್ಕಳನ್ನ ಕರ್ಕೊಂಡೋದ್ರೆ ನೀವು ಈ ಥರದ್ದೆಲ್ಲ ಯೋಚನೆ ಮಾಡಿ ಕರ್ಕೊಂಡೋಗಿ. ಸುಮ್ಮನೆ ಏನೋ ಒಂದಿನ ಖುಷಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹೊಟ್ಟೋದ್ರೆ ಇರಿಟೇಷನ್ ಅಂತೂ ಆಗೇ ಆಗುತ್ತೆ. ನನಗೂ ಸ್ವಲ್ಪ ಹಂಗೆ ಆಯಿತು. ಒಂದೊಂದು ಸಲ ಅನ್ನಿಸ್ತು ಬೇಡಪ್ಪ ಹೋಗೋದು, ನಮ್ಮ ಮನೆಯವರಿದ್ದರೆ ಹೋಗೋಣ ಅಂತಲೂ ಅನಿಸ್ತು ನನಗೆ. ಯಾಕಂದರೆ ಮಕ್ಕಳು ನಾವು ತುಂಬ ಕಷ್ಟ ಅವ್ರನ್ನ ಮೇಂಟೈನ್ ಮಾಡೋದು. ಚಿಕ್ಕವರಲ್ವಾ, ಹೇಳಿದ ಮಾತು ಕೇಳಲ್ಲ, ಒಂದು ಕಡೆ ಇರಲ್ಲ. ಅಕಸ್ಮಾತ್ ಎಲ್ಲಾದರೂ ಓಡ್ಬಿಟ್ರೆ ಗಾಡಿಗಳೆಲ್ಲ ಬರ್ತಿರುತ್ತೆ. ಆಮೇಲೆ ನೀರಲ್ಲಿ ಆಟಾಡಬೇಕಾದ್ರೂ ಅಷ್ಟೇ ಹುಷಾರಾಗಿ ನೋಡ್ಕೋಬೇಕು. ಒಬ್ಬರಾದರೆ ನೋಡ್ಕೋಬೋದು, ಇಬ್ಬರೂ ನೋಡ್ಕೊಳ್ಳೋದು ತುಂಬಾ ಕಷ್ಟ. ಜಾಸ್ತಿ ಪ್ಲೇಸಸ್ನ ನೋಡಬೇಕು ಅಂದರೆ ಟೆಂಪಲ್ಸ್ಗಳಿರುತ್ತಲ್ಲ, ಅಲ್ಲಿ ಲೈನೆಲ್ಲ ನೋಡಿಕೊಂಡು ಹೋಗೋದಾ ಬೇಡವಾ ಡಿಸೈಡ್ ಮಾಡಿ ಹೊರಗಡೆನೇ ಕೈ ಮುಕ್ಕೊಂಡು ಹೋದರೆ ಪ್ಲೇಸಸ್ನ ಕವರ್ ಮಾಡ್ಬೋದು. ಇಲ್ಲ ದರ್ಶನಕ್ಕೆ ಹೋಗಿ ನಿಂತ್ಕೋತೀವಿ ಅಂದರೆ ದರ್ಶನದಲ್ಲಿ 2-3 ಅವರ್ ಅಂತೂ ಖಂಡಿತ ಆಗುತ್ತೆ. ಆವಾಗ ನಿಮಗೆ ಪ್ಲೇಸ್ ಕವರ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾವು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು, ದರ್ಶನ ಮಾಡಬೇಕಾ ಬೇಡವಾ ಅಂತ ಅಂದ್ಬಿಟ್ಟು. ಹಂಗಾಗಿ ನಮಗೆ 4 ಪ್ಲೇಸಸ್ ಆಯಿತು. ನೀವೇನಾದರೂ ಟ್ರಿಪ್ ಪ್ಲ್ಯಾನ್ ಮಾಡಬೇಕಾದ್ರೆ ನಿಮಗೆ ಯೂಸ್ ಆಗ್ಬೋದು ಇದು ಅಂತ ಹೇಳ್ತಾ ಇದ್ದೀನಿ. ಮೈಸೂರೇ ಒಂದಂದ, ಮೈಸೂರು ಸುತ್ತಮುತ್ತ ಎಲ್ಲ ನಮ್ಮೂರು ಅಂದ್ರೇ ನಮಗೊಂಥರ ಹೆಮ್ಮೆ ಅಲ್ವಾ. ಮಂಡ್ಯ, ಮೈಸೂರು ಎಲ್ಲ ತುಂಬಾ ಚೆನ್ನಾಗಿದೆ. ಈ ಪ್ಲೇಸ್ಗಂತೂ ಬಲಮುರಿ ಎಡಮುರಿ ಫಾಲ್ಸ್ಗೆ ನಾನು ಚಿಕ್ಕವಳಿಂದ ಲೆಕ್ಕ ಇಲ್ಲದೆ ಇರೋ ಸಲ ಹೋಗಿದ್ದೀನಿ. ತುಂಬಾ ಖುಷಿಯಾಗುತ್ತೆ. ನೀವೇನಾದರೂ ಒನ್ ಡೇ ಅಥವಾ ಸಂಡೇ ಏನಾದರೂ ಮಕ್ಳನ್ನ ಕರ್ಕೊಂಡು ಹೋಗಬೇಕು ಅಂದ್ರೂ ಈ ಪ್ಲೇಸು ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಬರೋಕ್ಕೆ ಇಷ್ಟಪಡಲ್ಲ ಅವರು, ಅಷ್ಟು ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಆಟಾಡಿಸ್ಬೇಕಾದ್ರೆ ಮಾತ್ರ ಎಚ್ಚರಿಕೆಯಿಂದ ಸುಳಿಗಳು ಬಂದ್ಬಿಡುತ್ತೆ ಇಲ್ಲಿ. ಮತ್ತು ಮುತ್ತತ್ತಿಲಿ ತುಂಬ ಕೇರ್ಫುಲ್ಲಾಗಿರಬೇಕು. ಈ ಥರ ನೀರು ಹರಿತಾ ಇರುತ್ತೆ, ಯಾವಾಗ ಸುಳಿ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ನಾವು ಹತ್ರದಲ್ಲೇ ನಿಂತ್ಕೊಂಡು ಆಟಾಡಿಸ್ಬೇಕು. ನಾನು ನಿಜ ಅದನ್ನ ನೆನೆಸ್ಕೊಂಡು ಹತ್ರದಲ್ಲೇ ನಿಂತಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಿರೋದು ನೋಡಿ ನಾನು ಸ್ವಲ್ಪ ಮುಂದೆ ಹೋದೆ. ಬೇರೆ ಎತ್ಕೊಂಡಿರೋದ್ರಿಂದ ನನಗೆ ಆಚೆ ಬರೋವರೆಗೂ ಭಯ ಆಗ್ತಿತ್ತು. ಇಲ್ಲಿ ನೋಡ್ತಾ ಇದ್ದೀವಲ್ವ, ನೀರಲ್ಲಿ ಕಡಿಮೆ ಇದೆ ನೀರು ಅಂತ ಅನಿಸುತ್ತೆ, ಅಷ್ಟು ಆ ಥರ ಇರಲ್ಲ. ಅಲ್ಲಿ ಒಳಗಡೆ ಇಳಿದ್ಮೇಲೆ ತುಂಬ ಆಳ ಇರುತ್ತೆ. ಸೊ ಹಂಗಾಗಿ ನಾನು ಹತ್ರದಲ್ಲೇ ಆಟ ಆಡ್ಕೊಂಡು ಬಂದ್ವಿ. ಸೇಫಾಗಿ ಎಲ್ಲರೂ ಬರಬೇಕು, ಎಲ್ಲ ಒಟ್ಟಿಗೆ ಹೋಗಿರೋದ್ರಿಂದ ಯಾರಿಗೂ ಏನೂ ಆಗಬಾರ್ದು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇದ್ದಿದ್ದು. ಅದರಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಯಾಕಂದರೆ ನಾನು ಇದನ್ನು ಒಂದು ಸಲ ನಾನು ಈ ಸುಳಿದು ನಾನು ಕಣ್ಣು ಮುಂದೆನೇ ನೋಡ್ಬಿಟ್ಟಿದ್ದೀನಿ. ಈ ಬಲಮುರಿಲಿ ಮುತ್ತತ್ತಿಲಿ ಎಲ್ಲ ಸುಳೀಲಿ ಹೊಟ್ಟೋಗಿರೋದನ್ನ, ಅದು ಸ್ವಲ್ಪ ನಂಗೆ ಭಯ ಆಗ್ತಿತ್ತು. ಸೊ ಹಂಗಾಗಿ ನಾನು ಸ್ವಲ್ಪ ಬೇಗ ಬರೋಕ್ಕೆ ನೋಡ್ತಾ ಇದ್ದೆ. ಬಟ್ ಎಂಜಾಯ್ ಮಾಡೋಕ್ಕಂತೂ ತುಂಬ ಒಳ್ಳೆ ಪ್ಲೇಸ್, ಅಂದರೆ ಒಳ್ಳೆ ಪ್ಲೇಸ್ ಇದು. ಮತ್ತು ಅಲ್ಲೆಲ್ಲ ಫಿಶ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಫಿಶ್ ಆಗಿರ್ಬೋದು, ಕ್ರ್ಯಾಬ್ ಆಗಿರ್ಬೋದು, ಚೆನ್ನಾಗಿ ತಿನ್ಬೋದು. ಬಟ್ ನಾವು ಅಲ್ಲಿ ತಿನ್ನೋಕ್ಕೆ ಹೋಗಲಿಲ್ಲ, ಮಕ್ಕಳಿದ್ರಲ್ಲ. ಮತ್ತು ಇನ್ನೊಂದು ಪ್ಲೇಸ್ಗೆ 2 ಪ್ಲೇಸ್ ಕವರ್ ಮಾಡಬೇಕು ಅನ್ನೋದಿತ್ತು. KRS ಮತ್ತು KRS ಬ್ಯಾಕ್ ಪ್ಲೇಸ್ ಎರಡೂ ಸೂಪರಾಗಿದೆ. ಬ್ಯಾಕಲ್ಲಿ ನನಗೆ ತುಂಬ ಇಷ್ಟ. ಚಂದ್ರಚಕೋರಿ ಮೂವಿ ಎಲ್ಲ ಅಲ್ಲೇ ಶೂಟ್ ಮಾಡಿರೋದು. ಅಲ್ಲಿ ನೀರೊಳಗೆ ಇದೆ ಟೆಂಪಲ್ ಇತ್ತಲ್ಲ, ಅದನ್ನು ತಂದು ಮೇಲ್ ಮಾಡಿದ್ದಾರೆ. ಅದು ತುಂಬ ಸಖತ್ ಇಷ್ಟ ನನಗೆ ಆ ದೇವಸ್ಥಾನ ನೋಡೋಕ್ಕೆ. ಬಟ್ ಅಲ್ಲಿ ಹೋಗೋಕ್ಕಾಗಲಿಲ್ಲ. KRSನ ನೋಡಿಕೊಂಡು
ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಂದ್ವಿ. ವಿಡಿಯೋ ಇಷ್ಟ ಆದರೆ ಇವತ್ತಿಗೆ ನನ್ನ ಟ್ರಿಪ್ಪು ವಿಡಿಯೋ ಮುಗೀತು ಇಲ್ಲಿಗೆ. ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಖುಷಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಇನ್ನೂ ಖುಷಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ, ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.